ಗೈಸ್, ನಿಮ್ಮ ಚಾನಲ್ ಏನಾದರೂ 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿಬಿಟ್ಟು ನಿಮಗೆ ಮಾನಿಟೈಸೇಷನ್ ಆಪ್ಷನ್ ಸಿಕ್ಕಿದೆ ಅಪ್ಲೈ ಮಾಡೋದಕ್ಕೆ ಅಂದರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ನೋಡಿ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಚಾನಲಲ್ಲಿ ಏನೆಲ್ಲ ನೋಡ್ಕೊಬೇಕು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ಹಂಗೆ ಅಪ್ಲೈ ಮಾಡಿದ್ರಿ ಅಂತಂದ್ರೆ ನಿಮ್ಮ ಮಾನಿಟೈಸೇಷನ್ ರಿಜೆಕ್ಟ್ ಆಗ್ಬೋದು. ಈಗಂತೂ ಯೂಟ್ಯೂಬ್ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಸೊ ನೀವೇನೇ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ನಿಮ್ಮ ಮಾನಿಟೈಸೇಷನ್ ರಿಜೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಯಾವ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು, ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೆಂಗೆ ಇಟ್ಕೋಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ಮಾನಿಟೈಸೇಷನ್ ಆನ್ ಮಾಡೋದಕ್ಕೆ ಏನನ್ನೆಲ್ಲ ಚೆಕ್ ಮಾಡುತ್ತೆ ಯೂಟ್ಯೂಬ್ ಅವರು ಅಂತೆಲ್ಲ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ. ಹಾಗೆ ಮೊಬೈಲ್ ಫೋನಲ್ಲೇ ಮಾನಿಟೈಸೇಷನ್ಗೆ ಹೆಂಗೆ ಅಪ್ಲೈ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಫುಲ್ಲು ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡಿಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡ್ಕೊಳ್ಳಿ, ಓಕೆನಾ? ಸೊ ಗೈಸ್, ನಿಮ್ಗೆ ಏನಾದರೂ ಮಾನಿಟೈಸೇಷನ್ಗೆ ಅಪ್ಲೈ ಮಾಡುವಂತಹ ಚಾನ್ಸ್ ಸಿಕ್ಕಿದೆ ಅಂತ ಅಂದ್ರೆ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಚಾನಲ್ ಅಲ್ಲಿ ಯಾವ್ದಾದ್ರು ಕಾಪಿರೈಟ್ ಕ್ಲೈಮ್ಗಳಿದೆಯಾ ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಮ್ಯೂಸಿಕ್ಗೆ ಬೇರೆಯವ್ರ ಮ್ಯೂಸಿಕ್ ಕಾಪಿ ಮಾಡ್ಕೊಂಡು ಹಾಕಿದೀರಾ, ಅದು ಕ್ಲೈಮ್ಗಳು ಬಂದಿದ್ರೆ ಫಸ್ಟ್ ಹೋಗಿ ಮ್ಯೂಸಿಕ್ ಅನ್ನ ಚೇಂಜ್ ಮಾಡ್ಕೊಳ್ಳಿ, ಓಕೆನಾ? ಸೊ YT ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ಅದನ್ನ ಡೆಸ್ಕ್ಟಾಪ್ ಸೈಟ್ ಅಲ್ಲಿ ಓಪನ್ ಮಾಡ್ಕೊಂಡು ಸೊ ಅಲ್ಲಿ ಮ್ಯೂಸಿಕ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ವಿಡಿಯೋಗಳಲ್ಲಿ ಏನಾದ್ರು ಮಿಸ್ಲೈಡಿಂಗ್ ತಮ್ನೈಲ್ ಇದ್ರೆ, ಅಕಸ್ಮಾತ್ ತಮ್ನೈಲೇ ಒಂದು ಕೊಟ್ಬಿಟ್ಟು ವಿಡಿಯೋದಲ್ಲೇ ಇನ್ನೊಂದು ಹೇಳಿದ್ರೆ ಮೊದಲು ಹೋಗಿ ಆ ವಿಡಿಯೋನ ಸರಿ ಮಾಡ್ಕೊಳ್ಳಿ. ಆ ವಿಡಿಯೋಗೆ ತಕ್ಕ ಹಾಗೆ ತಮ್ನೈಲ್ನ ಮಾಡಿ, ಓಕೆನಾ? ನೀವೇನಾದ್ರೂ ತಮ್ನೈಲ್ ಒಂದು ಕೊಟ್ಟು ಆ ವಿಡಿಯೋದಲ್ಲೇ ಬೇರೆ ವಿಷಯ ತಿಳಿಸಿದ್ರೆ ಅದು ಮಿಸ್ಲೈಡಿಂಗ್ ತಮ್ನೈಲ್ ಆಗುತ್ತೆ. ಸೊ ಆಗ ನಿಮ್ ಚಾನಲ್ಗೆ ಮಾನಿಟೈಸೇಷನ್ ಆನ್ ಆಗಲ್ಲ, ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ, ಓಕೆನಾ? ಸೊ ಅದಾದ್ಮೇಲೆ ಗೈಸ್, ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಏನ್ ಮಾಡಿರ್ತೀರಾ, ಈಗ ಆಲ್ರೆಡಿ ಒಂದ್ಸಲ ವಿಡಿಯೋನ ಅಪ್ಲೋಡ್ ಮಾಡಿರ್ತೀರಾ, ಮತ್ತೆ ಆ ವಿಡಿಯೋನ ಇನ್ನೊಂದ್ಸಲ ಅಪ್ಲೋಡ್ ಮಾಡಿರ್ತೀರಾ. ರೀಯೂಸ್ಡ್ ಕಂಟೆಂಟ್. ಒಂದ್ಸಲ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಮತ್ತೆ ಅದಕ್ಕೆ ವ್ಯೂಸ್ ಬಂದಿಲ್ಲ ಅಂತನೋ ಮತ್ತೆ ಇನ್ನೇನೋ ಅಂತ ಆಗಿ ಮತ್ತೆ ಆ ವಿಡಿಯೋನ ಇನ್ನೊಂದ್ಸಲ ಅಪ್ಲೋಡ್ ಮಾಡಿರ್ತೀರಾ. ಸೊ ಒಂದೇ ವಿಡಿಯೋನ 2-3 ಸಲ ಅಪ್ಲೋಡ್ ಮಾಡಿದ್ರೆ ತರ ಇದ್ರೆ ನಿಮ್ ಚಾನಲ್ ಅಲ್ಲಿ ಅದು ರೀಯೂಸ್ಡ್ ಕಂಟೆಂಟ್ ಅಂತ ಬಂದು ಅಲ್ಲೂ ಕೂಡ ಮಾನಿಟೈಸೇಷನ್ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ, ಓಕೆನಾ? ಸೊ ಯಾವುದೇ ಕ್ಲೈಮ್ ಇದೆಯಾ, ಸ್ಟ್ರೈಕ್ ಇದೆಯಾ, ಮಿಸ್ಲೈಡಿಂಗ್ ಕಂಟೆಂಟ್ ಇದೆಯಾ, ತಮ್ನೈಲ್ ಇದೆಯಾ, ಮತ್ತೆ ರೀಯೂಸ್ಡ್ ಕಂಟೆಂಟ್ ಗಳಿದೆಯಾ, ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಅದನ್ನೆಲ್ಲ ಸರಿ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆದ್ಮೇಲೆ ಹೋಗಿ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ. ಇಲ್ಲ ಅಂತ ಅಂದ್ರೆ ಖಂಡಿತ ನಿಮ್ಮ ಮಾನಿಟೈಸೇಷನ್ ರಿಜೆಕ್ಟ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ, ಓಕೆನಾ? ಸೊ ಎಲ್ಲ ಚಾನಲ್ ಎಲ್ಲ ಒಂದ್ಸತಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಇದನ್ನೆಲ್ಲ ನೋಡ್ತಾರೆ, ಮಿಸ್ಲೈಡಿಂಗ್ ಕಂಟೆಂಟ್ ಮಾಡಿದಾರಾ, ರೀಯೂಸ್ಡ್ ಕಂಟೆಂಟ್ ಇದೆಯಾ, ಕ್ಲೈಮ್ಸ್ ಗಳಿದೆಯಾ, ಸ್ಟ್ರೈಕ್ ಗಳಿದೆಯಾ, ಪ್ರತಿಯೊಂದನ್ನು ಯೂಟ್ಯೂಬ್ ಟೀಮ್ ಚೆಕ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಆನ್ ಮಾಡ್ಬೇಕಾ ಬೇಡವಾ ಇವ್ರ ಚಾನಲ್ಗೆ ಅಂತ ಡಿಸೈಡ್ ಮಾಡೋದು. ಸೊ ಇದನ್ನೆಲ್ಲ ನೀವು ಕರೆಕ್ಟ್ ಮಾಡಿಕೊಂಡು ಆ ನಂತರ ಅಪ್ಲೈನ ಮಾಡಿ, ಓಕೆನಾ? ಸೊ ಗೈಸ್, ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಹೇಗೆ ಅಪ್ಲೈ ಮಾಡೋದು ಫೋನಲ್ಲೇ, ಸೊ ಗೂಗಲ್ ಆಡ್ಸೆನ್ಸ್ ನ ಹೆಂಗೆ ಓಪನ್ ಮಾಡ್ಕೋಬೇಕು, ಹೆಂಗೆ ಕ್ರಿಯೇಟ್ ಮಾಡಬೇಕು, ಫುಲ್ಲು ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಬಿಟ್ಟು ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಹಾಗೆ ಇವಾಗ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿಬಿಟ್ಟು ಮಾನಿಟೈಸೇಷನ್ಗೆ ಹೆಂಗೆ ಅಪ್ಲೈ ಮಾಡೋದು, ಗೂಗಲ್ ಆಡ್ಸೆನ್ಸ್ ನ ಹೆಂಗೆ ಕ್ರಿಯೇಟ್ ಮಾಡೋದು ತೋರಿಸ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ಬಿಟ್ಟು ಪೂರ್ತಿಯಾಗಿ ನೋಡ್ಕೊಳ್ಳಿ. ಗೈಸ್, ಮೊದಲಿಗೆ YT ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಅಲ್ಲಿ ಅರ್ನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಅಪ್ಲೈ ನೋವು ಅಂತ ಬರುತ್ತೆ ಅಲ್ವಾ, ಸಿಂಪ್ಲಿ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಿಮಗೆ 3 ಆಪ್ಷನ್ ಓಪನ್ ಆಗುತ್ತೆ ನೋಡಿ. ಈ ರೀತಿ 3 ಆಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ಒನ್ ಕಾಣಿಸ್ತಾ ಇರ್ಬೋದು, ರಿವ್ಯೂ ಬೇಸಿಕ್ ಟರ್ಮ್ಸ್ ಅಂತ ಹೇಳಿ. ಜಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಟರ್ಮ್ಸ್ ಇರುತ್ತೆ, ಬಾಕ್ಸ್ ಇರುತ್ತೆ. ಜಸ್ಟ್ ಎಲ್ಲ ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಕೊಟ್ಟರೆ ಮುಗೀತು, ಆಟೋಮೆಟಿಕ್ಲಿ ಅಕ್ಸೆಪ್ಟೆಡ್ ಆಗುತ್ತೆ, ಓಕೆನಾ? ಸೊ ಅದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ನಿಮಗೆ ಅಲ್ಲಿ ರೈಟ್ ಮಾರ್ಕ್ ಆಗುತ್ತೆ. ಸೊ ಈ ರೀತಿ ರೈಟ್ ಮಾರ್ಕ್ ಬರುತ್ತೆ. ನೆಕ್ಸ್ಟು ಗೂಗಲ್ ಆ್ಯಡ್ಸೆನ್ಸನ್ನು ಕ್ರಿಯೇಟ್ ಮಾಡೋದು. ಸೈನ್ ಅಪ್ ಫಾರ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ ಅಲ್ವಾ, ಸೊ ಅದು ಸಿಂಪ್ಲಿ ಅದ್ರ ಕೆಳಗಡೆ ಸ್ಟಾರ್ಟ್ ಅಂತ ಇದೆ ಅಲ್ವಾ, ಅಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಿಮಗೆ 3 ಆಪ್ಷನ್ ತೋರಿಸುತ್ತೆ. ಸೊ ಇದೇನಪ್ಪ ಅಂತಂದರೆ ನಿಮ್ಮ ಹತ್ರ ಆಲ್ರೆಡಿ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಇದ್ದರೆ ಎಸ್ ಐ ಹ್ಯಾವ್ ಎ ಗೂಗಲ್ ಆ್ಯಡ್ಸೆನ್ಸ್ ಅಂತ ಕೊಡಿ. ನಿಮ್ಮ ಹತ್ರ ಏನಾದರೂ ಇಲ್ಲ ಅಂತಂದರೆ ನೋ ಐ ನೀಡ್ ಟು ಗೂಗಲ್ ಆ್ಯಡ್ಸೆನ್ಸ್ ಅಂತ ಕೊಡಿ. ಅಕಸ್ಮಾತ್ ನಿಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ಐ ಡೋಂಟ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ನಾನು ಇವಾಗ ಸೆಕೆಂಡ್ ಒನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂತಂದರೆ ನನ್ನ ಹತ್ರ ಇವಾಗ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಇಲ್ಲ. ಸೊ ಹಾಗಾಗಿ ಸೆಕೆಂಡ್ನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕೊಡಿ. ಸೊ ನೆಕ್ಸ್ಟ್ ಮೇಲೆ ಕೊಟ್ಟಾದ್ಮೇಲೆ ನಿಮಗೆ ಇಮೇಲ್ ಐ ಡಿಗಳು ಶೋ ಆಗುತ್ತೆ. ಸೊ ಯಾವ ಒಂದು ಇಮೇಲ್ ಐ ಡಿಯಿಂದ ನೀವು ಅಕೌಂಟನ್ನು ಓಪನ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ನೀವು ಯೂಟ್ಯೂಬಲ್ಲಿರೋ ಇಮೇಲ್ ಐ ಡಿನೇ ಕೊಡಬೇಕು. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಲ್ಲ ಅದೇ ಇಮೇಲ್ ಐ ಡಿ ಕೊಡಬೇಕು ಅಂತ ಏನಿಲ್ಲ. ಬೇರೆ ಇಮೇಲ್ ಐ ಡಿಯಿಂದ ಕೂಡ ನೀವು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನು ಓಪನ್ ಮಾಡ್ಕೋಬೋದು. ಸೊ ಇದು ಈ ಐ ಡಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಗೂಗಲಲ್ಲಿ ಅದೇ ಐ ಡಿಯಿಂದ ಲಾಗಿನ್ ಆಗಿರಿ, ಓಕೆನಾ? ಸೊ ನಾನು ಇವಾಗ ಇಮೇಲ್ ಐ ಡಿಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಫುಲ್ಲು ಒಂದು ಫಾರ್ಮ್ ಓಪನ್ ಆಗುತ್ತೆ ಗೈಸ್.
ಓಕೆನಾ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಿಮಗೆ ಆ್ಯಡ್ಸೆನ್ಸ್ ಯೂಟ್ಯೂಬ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಲ್ವಾ, ಸೊ ಅಲ್ಲಿ ಕಂಡೀಷನ್ಸ್ಗೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಸೊ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೆಟ್ ಅಪ್ ಅಕೌಂಟ್ ಅಂತ ಇದೆಯಲ್ಲ, ಸಿಂಪ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಮಗೀಗ ಒಂದು ಫಾರ್ಮ್ ಓಪನ್ ಆಗುತ್ತೆ, ನಮ್ಮ ಡೀಟೇಲ್ಸಿಂದು ಒಂದು ಫಾರ್ಮ್ ಓಪನ್ ಆಗುತ್ತೆ, ಕಸ್ಟಮರ್ ಇನ್ಫಾರ್ಮೇಷನ್ ಅಂತ ಹೇಳಿ. ಓಕೆನಾ, ಲೋಡ್ ಆಗ್ತಾ ಇದೆ. ಸೊ ಇಲ್ಲಿ ಪ್ರತಿಯೊಂದು ಒರಿಜಿನಲ್ ಆಗಿರಬೇಕು. ಸೊ ನೀವು ಡೂಪ್ಲಿಕೇಟ್ ನೇಮ್ ಡೂಪ್ಲಿಕೇಟ್ ಕೊಡೋದು, ಯಾವುದೋ ಒಂದು ಅಡ್ರೆಸ್ ಕೊಡೋದು ಅದೆಲ್ಲ ಮಾಡಿಬಿಡಿ, ಎಲ್ಲ ಕರೆಕ್ಟಾಗಿರಬೇಕು. ಯಾಕಂತಂದರೆ ನಿಮಗೆ ಗೂಗಲಿಂದ ಪಿನ್ ಕಳಿಸುವಾಗ, ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುವಾಗ ಪ್ರಾಬ್ಲಮ್ ಆಗಬಹುದು, ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಇನ್ಕಮ್ ಟ್ರಾನ್ಸ್ಫರ್ ಆಗುವಾಗ ಪ್ರಾಬ್ಲಮ್ ಆಗ್ಬೋದು. ಸೊ ಹಾಗಾಗಿ ಕರೆಕ್ಟಾಗಿ ಅಕೌಂಟ್ ಫಾರ್ಮ್ನ ಫಿಲ್ ಮಾಡಿ. ಸೊ ಆದಷ್ಟು ನೀವು ಯಾವ ನೇಮಲ್ಲಿ ಫಾರ್ಮ್ನ ಫಿಲ್ ಮಾಡ್ತಾ ಇದ್ದೀರೋ ಅದೇ ಇಮೇಲ್ ಐ ಡಿ ಇರಲಿ. ಮತ್ತು ಇಲ್ಲ ಅಂತಂದರೆ ಅಡ್ರೆಸ್ಸು ಕರೆಕ್ಟಾಗಿ ಕೊಡಿ. ಓಕೆನಾ. ಸೊ ಇಲ್ಲೆಲ್ಲ ಅಡ್ರೆಸ್ಸು 1 2 ಅಂತ ಎಲ್ಲ ಇದೆ, ನೇಮ್ ಎಲ್ಲ ಇದೆ. ಸೊ ಕರೆಕ್ಟಾಗಿ ಆದಷ್ಟು ನೇಮನ್ನು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ, ಇಲ್ಲ ಅಂತಂದರೆ ಪಾನ್ ಕಾರ್ಡ್, ಎಸ್ಪೆಷಲಿ ಪಾನ್ ಕಾರ್ಡಲ್ಲಿ ನಿಮ್ಮ ನೇಮ್ ಯಾವ ಥರ ಇರುತ್ತೆ ಅದನ್ನು ಕೊಡಿ. ಅಡ್ರೆಸ್ಸು ಅಷ್ಟೇ. ಸೊ ಎಲ್ಲದನ್ನು ಕರೆಕ್ಟಾಗಿ ಕೊಡಿ, ಪಿನ್ ಕೋಡು ಎಲ್ಲ ಕರೆಕ್ಟಾಗಿ ಕೊಡಿ. ಯಾಕಂತಂದರೆ ಪಿನ್ ರಿಸೀವ್ ಆಗುವಾಗ ಈಸಿ ಆಗುತ್ತೆ, ಕರೆಕ್ಟ್ ಅಡ್ರೆಸ್ಸಿಗೆ ಬರುತ್ತೆ. ಓಕೆನಾ. ಸೊ ನೇಮ್ ಆದಷ್ಟು ಪಾನ್ ಕಾರ್ಡಲ್ಲಿ ಇರೋದನ್ನೇ ಕೊಡಿ. ಓಕೆನಾ. ಸೊ ಬ್ಯಾಂಕ್ ಡೀಟೇಲ್ಸ್ ಹಾಕುವಾಗಲೂ ಅಷ್ಟೇ, ಯಾರ ನೇಮಲ್ಲಿ ನೀವು ಅಕೌಂಟನ್ನು ಓಪನ್ ಮಾಡ್ತಿದ್ದೀರೋ ಆ ನೇಮಲ್ಲೇ ಇರಬೇಕು ಬ್ಯಾಂಕ್ ಡೀಟೇಲ್ಸ್ ಗೈಸ್. ಓಕೆನಾ. ನೀವು ಬೇರೆ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನು ಬೇರೆಯವ್ರ ಹೆಸರಲ್ಲಿ ಕ್ರಿಯೇಟ್ ಮಾಡಿ ನಿಮ್ಮದು ಏನಾದರೂ ಬ್ಯಾಂಕ್ ಡೀಟೇಲ್ಸ್ ಕೊಟ್ಕೊಂಡ್ರೆ, ಎರಡು ಬೇರೆ ಹೆಸರಲ್ಲಿತ್ತು ಅಂದರೆ ಆವಾಗ ಬ್ಯಾಂಕಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುವಾಗ ಪ್ರಾಬ್ಲಮ್ ಆಗ್ಬೋದು. ಓಕೆನಾ. ಸೊ ಕರೆಕ್ಟಾಗಿ ನಿಮ್ಮ ಡೀಟೇಲ್ಸು, ನೇಮು, ಅಡ್ರೆಸ್ಸು, ಸಿಟಿ, ಸ್ಟೇಟು ಅದೆಲ್ಲ ಮತ್ತು ಪಿನ್ ಕೋಡು ಪ್ರತಿಯೊಂದನ್ನು ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ. ಓಕೆನಾ. ಸೊ ಎಂಟರ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಪಿನ್ ಕೋಡ್ ಎಲ್ಲ ಕರೆಕ್ಟಾಗಿದೆಯಾ, ಮತ್ತು ಪೋಸ್ಟ್ ಅಡ್ರೆಸ್ ಎಲ್ಲ ಕರೆಕ್ಟಾಗಿದೆಯಾ. ಪೋಸ್ಟ್ ಅಡ್ರೆಸ್ ಕರೆಕ್ಟಾಗಿ ಹಾಕಿ. ಓಕೆನಾ. ಯಾವುದು ನಿಮ್ಮದು ಪೋಸ್ಟು ಅದೆಲ್ಲ ಕರೆಕ್ಟಾಗಿ ಎಂಟರ್ ಮಾಡ್ಕೊಳ್ಳಿ, ಯಾಕಂತಂದರೆ ಪಿನ್ ಕೋಡ್ ಬರಬೇಕು. ಸೊ ಹಾಗಾಗಿ ಒಂದ್ಸಲ ಎಲ್ಲ ಎಂಟರ್ ಮಾಡಿಕೊಂಡು ಕರೆಕ್ಟಾಗಿ ಸೇವ್ ಕೊಡಿ. ಸೇವ್ ಕೊಟ್ಟಾದಮೇಲೆ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಕೊಡಿ. ನಂಬರ್ ಎಂಟರ್ ಮಾಡಾದಮೇಲೆ ನೀವು ಯಾವ ಮೊಬೈಲ್ ನಂಬರ್ ಎಂಟರ್ ಮಾಡಿರ್ತೀರಲ್ವ ಅದಕ್ಕೆ ಒಂದು OTP ಬರುತ್ತೆ. ಸೊ ನೋಡಿ, ವಾಯ್ಸ್ ಕಾಲ್ ಬೇಕಾ, ಟೆಕ್ಸ್ಟ್ ಮೆಸೇಜ್ ಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಟೆಕ್ಸ್ಟ್ ಮೆಸೇಜ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕೊಡ್ತಾಯಿದ್ದೀನಿ. ಸೊ ನಿಮಗೆ ಇನ್ಬಾಕ್ಸಿಗೆ ಒಂದು ಕೋಡನ್ನು ಕಳಿಸ್ತಾರೆ. ಓಕೆನಾ. ಸೊ ಆ ಕೋಡನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕು. ಓಕೆನಾ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಾದಮೇಲೆ ಅವರು ನಿಮಗೆ ಒಂದು ಕೋಡನ್ನು ಕಳಿಸ್ತಾರೆ. ಓಕೆನಾ. ನೀವು SMS ಅಲ್ಲಿ ಕಳಿಸ್ಬೇಕಾ, ವಾಯ್ಸ್ ಕಾಲ್ ಬೇಕಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. SMS ಸೆಲೆಕ್ಟ್ ಮಾಡಿಕೊಂಡ್ರೆ SMS ಅಲ್ಲಿ ಕೋಡ್ ಕಳಿಸ್ತಾರೆ, ಅದನ್ನು ಎಂಟರ್ ಮಾಡಿ. ಓಕೆನಾ. ಇದಿಷ್ಟು ಆದಮೇಲೆ ಸೊ ನಿಮಗೆ ಗೂಗಲ್ ಅವರು ನಿಮ್ಮ ಒಂದು ಅಕೌಂಟ್ ಅಂದರೆ ನಿಮ್ಮ ಒಂದು ಇನ್ಫಾರ್ಮೇಷನ್ನ ರಿವ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ರಿವ್ಯೂ ಮಾಡಾದಮೇಲೆ ನಿಮಗೆ ಮಿನಿಮಮ್ ಅಂದರೂ ಒಂದು 2-3 ದಿನದಿಂದ ಒಂದು ವಾರ ತನಕನೂ ಟೈಮ್ ತೊಗೊಳುತ್ತೆ. ಓಕೆನಾ. ಸೊ ಒಂದು 2-3 ವಾರ ತನಕನೂ ಟೈಮ್ ತೊಗೊಳುತ್ತೆ ಒಬ್ರೊಬ್ರಿಗೆ. ಸೊ ಇದು ಅಕ್ಸೆಪ್ಟ್ ಆಗೋದಕ್ಕೆ. ಸೊ ಅಲ್ಲಿ ತನಕ ಇನ್ ಪ್ರೋಗ್ರೆಸ್ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಆಮೇಲೆ ರಿವ್ಯೂ ಎಲ್ಲ ಮಾಡಾದಮೇಲೆ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಅಂತ ಆದಮೇಲೆ ಸೊ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಎನಬಲ್ ಮಾಡ್ತಾರೆ. ಎನಬಲ್ ಮಾಡಾದಮೇಲೆ ಇಲ್ಲಿ 3rd one ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಗೆಟ್ ರಿವ್ಯೂಡ್ ಅಂತ ಹೇಳಿ, ಇದು ಆಟೋಮೆಟಿಕ್ಲಿ ಪ್ರೋಗ್ರೆಸ್ಗೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಸೈನ್ ಅಪ್ ಫಾರ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಇದೆಲ್ಲ. ಸೊ ಅದು ಕಂಪ್ಲೀಟ್ ಆದ ತಕ್ಷಣವೇ ಅಲ್ಲಿ ರಿವ್ಯೂ ಎಲ್ಲ ಕಂಪ್ಲೀಟ್ ಆದ ತಕ್ಷಣವೇ ಆಟೋಮೆಟಿಕ್ಲಿ ನೀವೇನು ಮಾಡೋದು ಬೇಡ, ಗೆಟ್ ರಿವ್ಯೂಡು ಸ್ಟಾರ್ಟ್ ಆಗುತ್ತೆ. ಅಲ್ಲಿ 3rd ಒನ್ನಲ್ಲಿ ಏನು ಮಾಡ್ತಾರೆ, ಯೂಟ್ಯೂಬ್ ಟೀಮ್ ಅವರು ನಿಮ್ಮ ಒಂದು ಚಾನಲನ್ನು ಚೆಕ್ ಮಾಡ್ತಾರೆ, ರಿವ್ಯೂ ಮಾಡ್ತಾರೆ. ನಿಮ್ಮ ಚಾನಲಲ್ಲಿ ಕಾಪಿ ಕಂಟೆಂಟ್ ಇದೆಯಾ, ಕ್ಲೈಮ್ ಆಗಿರೋದು ಏನಾದರೂ ಇದೆಯಾ, ರೀಯೂಸ್ಡ್ ಕಂಟೆಂಟ್ಗಳಿದೆಯಾ, ಮಿಸ್ಲೈಡಿಂಗ್ ವೀಡಿಯೋಸ್ಗಳೇನಾದರೂ ಮಾಡ್ತಾ ಇದ್ದೀರಾ. ಸೊ ಪ್ರತಿಯೊಂದನ್ನು ಚೆಕ್ ಮಾಡಿಬಿಟ್ಟು ಅದಾದಮೇಲೆ ನಿಮ್ಮ ಚಾನಲ್ಗೆ ಮಾನಿಟೈಸೇಷನ್ನ ಆನ್ ಮಾಡಬೇಕಾ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡಿ ನಿಮಗೆ ಮೇಲನ್ನು ಮಾಡ್ತಾರೆ. ಓಕೆನಾ. ಸೊ ಅಲ್ಲಿ ತನಕ ಇದು ರಿವ್ಯೂನಲ್ಲೇ ಇರುತ್ತೆ. ಸೊ ಈ ಒಂದು ಯೂಟ್ಯೂಬ್ ಗೂಗಲ್ ಆ್ಯಡ್ಸೆನ್ಸ್ ರಿವ್ಯೂ ಕಂಪ್ಲೀಟ್ ಆಗೋದೆ. ಸೊ ಒಬ್ರೊಬ್ರಿಗೆ ಬೇಗ ಕಂಪ್ಲೀಟ್ ಆಗುತ್ತೆ, ಒಬ್ರೊಬ್ರಿಗೆ ವಾರಗಟ್ಟಲೆ ತೊಗೊಳುತ್ತೆ. ಓಕೆನಾ. ಅದು ಕಂಪ್ಲೀಟ್ ಆದ ತಕ್ಷಣವೇ ಆಟೋಮೆಟಿಕ್ಲಿ 3rd ಒನ್ ಅದ್ರ ಪಾಡಿಗೆ ಅದು ರಿವ್ಯೂಗೆ ಹೋಗುತ್ತೆ. ಓಕೆನಾ. ಅಲ್ಲೇನು ನೀವು ಮಾಡೋಂಥದ್ದು ಏನಿಲ್ಲ. ಸೊ ಇದಿಷ್ಟು ಕಂಪ್ಲೀಟ್ ಆದಮೇಲೆ ನಿಮ್ಮ ಚಾನಲ್ಗೆ ಮಾನಿಟೈಸ್ ಅನ್ನೋದು ಆನ್ ಆಗುತ್ತೆ ಗೈಸ್. ಇದನ್ನು ನೀವು ಜಸ್ಟ್ 500 ಸಬ್ಸ್ಕ್ರೈಬರ್ಸು 3000 ವಾಚ್ ಟೈಮ್ ಕಂಪ್ಲೀಟ್ ಆದ ತಕ್ಷಣವೇ ನೀವು ಮಾನಿಟೈಸೇಷನ್ಗೆ ಅಪ್ಲೈನ ಮಾಡ್ಬೋದು.
ಸೊ ಅದಾದಮೇಲೆ ನಿಮಗೆ ಮಾನಿಟೈಸ್ ಆನ್ ಆದರೆ ನಿಮ್ಗೆ ಇಲ್ಲಿ ನೋಡಿ ಮೆಂಬರ್ಶಿಪ್ಪು, ಸೂಪರು, ಕ್ರಿಯೇಟರ್, ಪಾರ್ಟ್ನರ್ಶಿಪ್ಪು, ಶಾಪಿಂಗು, ಗಿಫ್ಟ್ಸು ಈ ಆಪ್ಷನ್ಸ್ಗಳು ಸಿಗುತ್ತೆ. ಓಕೆನಾ. ಅದಾದಮೇಲೆ ನೀವು ಯಾವಾಗ ಎಕ್ಸ್ಟ್ರಾ 1000 ವಾಚ್ ಟೈಮ್ ಅಂದರೆ 4000 ವಾಚ್ ಟೈಮ್ ಕಂಪ್ಲೀಟ್ ಆಗಿ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೋ ಆವಾಗ ನಿಮಗೆ ಇನ್ನು ಉಳಿದ 2 ವಾಚ್ ಪೇಜ್ ಆ್ಯಡ್ಸ್ ಮತ್ತು ಶಾರ್ಟ್ ಫೀಡ್ ಆ್ಯಡ್ಸ್ ಆಪ್ಷನ್ ಸಿಗುತ್ತೆ. ಓಕೆನಾ. ಸೊ ನಾವು ಮೇಯ್ನಾಗಿ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡೋದು ವಾಚ್ ಪೇಜ್ ಆ್ಯಡ್ಸ್ ಮತ್ತು ಶಾರ್ಟ್ ಫೀಡ್ ಆ್ಯಡ್ಸಿಂದನೇ. ಓಕೆನಾ. ಸೊ ಮೆಂಬರ್ಶಿಪ್ಪು, ಸೂಪರು, ಪಾರ್ಟ್ನರ್ಶಿಪ್ಪು, ಶಾಪಿಂಗು, ಗಿಫ್ಟು ಇದರಲ್ಲೆಲ್ಲ ಸ್ವಲ್ಪ ಕಮ್ಮಿನೇ. ಅವೆರಡೇ ಮೇಯ್ನಾಗಿ ಆ್ಯಡ್ಸಿಂದ ನಾವು ಅರ್ನಿಂಗ್ಸ್ ಮಾಡೋಂಥದ್ದು. ಓಕೆನಾ. ಸೊ ನಿಮ್ಮದು ಯಾವಾಗ 500 ಸಬ್ಸ್ಕ್ರೈಬರ್ಸ್ 3000 ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೋ ಆವಾಗಲೇ ನೀವು ಮಾನಿಟೈಸೇಷನ್ಗೆ ಅಪ್ಲೈನ ಮಾಡಿಬಿಡ್ಬೋದು. ಓಕೆನಾ. ಸೊ ಅದಾದಮೇಲೆ ನೀವು ಜಸ್ಟು 4000 ವಾಚ್ ಟೈಮು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಮೇಲೆ ನೀವು ವಾಚ್ ಪೇಜ್ ಆ್ಯಡ್ಸನ್ನು ಜಸ್ಟ್ ಎನೇಬಲ್ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ. ಓಕೆನಾ. ಮತ್ತೆ ಪುನಃ ಹೊಸದಾಗಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ರೆಡಿ ನೀವು ಅಪ್ಲೈ ಮಾಡಿರ್ತೀರ, ಮಾನಿಟೈಸ್ ಕೂಡ ಆನ್ ಆಗಿರುತ್ತೆ. ನೀವು ಜಸ್ಟ್ ಏನು ಮಾಡಬೇಕು, ವಾಚ್ ಪೇಜ್ ಆ್ಯಡ್ಸ್ ಆಪ್ಷನ್ಸ್ಗಳು ಸಿಕ್ಕಿದಾಗ ಜಸ್ಟ್ ಅದನ್ನು ಎನೇಬಲ್ ಮಾಡಿಕೊಂಡ್ರೆ ಮುಗೀತು. ಓಕೆನಾ. ಪುನಃ ಅಪ್ಲೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಗೈಸ್, ಮಾನಿಟೈಸೇಷನ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದ್ಸಲ ನಿಮಗೆ ಮಾನಿಟೈಸೇಷನ್ ಆನ್ ಆದರೆ ನಿಮಗೆ ಎಲ್ಲ ಆಪ್ಷನ್ಸ್ಗಳು ಸಿಗುತ್ತೆ. ಸೊ ನೀವು ಯೂಟ್ಯೂಬ್ ಪಾರ್ಟ್ನರ್ ಆಗ್ತೀರಾ. ಸೊ ನಿಮಗೆ ಆ ಒಂದು ಪ್ರೋಗ್ರಾಮಲ್ಲಿ ಯಾವೆಲ್ಲ ಆಪರ್ಚುನಿಟೀಸ್ಗಳಿದೆಯೋ ಅದೆಲ್ಲದು ಕೂಡ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಸಿಕ್ಕಾದ್ಮೇಲೆ ನೀವು ಕೂಡ ಯೂಟ್ಯೂಬಿಂದ ಅರ್ನಿಂಗ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಸೊ ನೀವು ಕೂಡ ಒಳ್ಳೊಳ್ಳೆ ಕಂಟೆಂಟನ್ನು ಕೊಟ್ಟು ವ್ಯೂಸ್ ತುಂಬ ಚೆನ್ನಾಗಿ ಬಂತು ಅಂದರೆ ನೀವು ಯೂಟ್ಯೂಬಿಂದ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಓಕೆನಾ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಗೈಸ್. ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ಯಾವುದೇ ವಿಡಿಯೋ ಬೇಕು ಅಂದರೂ ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಅಪ್ಡೇಟಲ್ಲಿ ಸಿಗ್ತೀನಿ. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.